ಹಲೋ, ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇರೋ ಎಲ್ರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜ್ಯೂಸಿ ಆಗಿರುವಂಥ ಗೋಬಿ ಮಂಚೂರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ಇದರಿಂದ ನೀವೇ ಫಸ್ಟಿಗೆ ನನ್ನ ವಿಡಿಯೋನ ನೋಡ್ಬೋದು. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಗೋಬಿ ಮಂಚೂರಿ ಮಾಡೋದನ್ನು ನೋಡ್ಕೊಂಬಂದ್ಬಿಡೋಣ. ಈಗ ಗೋಬಿ ಮಂಚೂರಿ ಮಾಡೋದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜ್ದು ಕಾಲಿಫ್ಲವರ್ ಅಥವಾ ಹೂಕೋಸನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಸೈಜ್ನಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತೊಳೆದಿಟ್ಟಿರುವಂಥ ಕಾಲಿಫ್ಲವರ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಆಗೋದಕ್ಕೆ ಶುರು ಹೋಗಬೇಕು. ಆ ಟೈಮ್ನಲ್ಲಿ ಕಾಲಿಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. 1 ರಿಂದ 2 ನಿಮಿಷ ಇದು ಕುದಿ ಬಂದರೆ ಸಾಕಾಗುತ್ತೆ. ಈಗ ಇದನ್ನು ಬಿಸಿನೀರಿಂದ ತೆಗೆದು ತಣ್ಣೀರಿಗೆ ಹಾಕಿ ಇಟ್ಕೊಬೇಕಾಗತ್ತೆ. ತಣ್ಣೀರಿಗೆ ಹಾಕಿಬಿಟ್ಟು ಜಾಲರಿ ಮಾಡಿಕೊಂಡು ಇದರಲ್ಲಿರುವಂಥ ನೀರೆಲ್ಲ ಬಸ್ತು ಹೋಗೋ ರೀತಿ ನಾನು ಹಾಕಿ ಇಟ್ಕೊಳ್ಳಿ. ನೀರೆಲ್ಲ ಬಸ್ತು ಹೋಗಬೇಕು. ಈಗ ಮಸಾಲ ಮಾಡೋದಕ್ಕೋಸ್ಕರ ಅಂದರೆ ಗೋಬಿ ಕಲಿಸೋದಕ್ಕೋಸ್ಕರ ಇಲ್ಲಿ ನಾನು 3 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಮೈದಾ ಮತ್ತು ಕಾರ್ನ್ಫ್ಲೋರು ಯಾವಾಗಲೂ ಒಂದೇ ಲೆವೆಲ್ನಲ್ಲಿ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಈಗ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪೌಡರು, 2 ಸ್ಪೂನ್ ಆಗೋಷ್ಟು ಮೆಣಸಿನ ಪೌಡರು, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಒಂದೇ ಸಲಕ್ಕೆ ನಾವು ಜಾಸ್ತಿ ನೀರನ್ನು ಹಾಕ್ಕೊಂಡು ಒಂದೇ ಸಲ ಮಿಕ್ಸ್ ಮಾಡೋದಕ್ಕೆ ಹೋದರೆ ಕನ್ಸಿಸ್ಟೆನ್ಸಿ ನಮಗೆ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ, ಆ ಲೆವೆಲ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಆವಾಗಲೇ ಬೇಯಿಸಿಟ್ಕೊಂಡ್ವಲ್ಲ ಆ ಗೋಬಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರಲ್ಲಿ ಹಾಕಿಟ್ಟಿರುವಂಥ ಗೋಬಿನ ಸೋಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಹೋಗಿರಬೇಕು, ಇಲ್ಲ ಅಂತಾದರೆ ಇನ್ನೂ ಕೂಡ ನೀರಾಗ್ತದೆ ಹಿಟ್ಟು. ಅದಕ್ಕೋಸ್ಕರ ಎಲ್ಲ ನೀರು ಜಾಲರಿ ಮಾಡ್ಕೊಂಡು ತಕ್ಕೊಂಡ್ಬಿಟ್ಟೆ ಇದು ಮಾಡ್ಕೊಳ್ಳಿ. ಇವಾಗ ಹಿಟ್ಟೆಲ್ಲಾದರೂ ತೆಳ್ಳಗಾಯಿತು ಅಂತ ಅನಿಸಿದರೆ ನಿಮಗೆ ಮೇಲ್ಗಡೆಯಿಂದ ಇದಕ್ಕೆ ಕಾರ್ನ್ಫ್ಲೋರು ಅಥವಾ ಮೈದಾ ಹಿಟ್ಟು, ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಬೋದು. 2 ಇಲ್ಲ ಅಂತ ಆದರೆ ಮಾತ್ರ ಬೆಸ್ಟ್ ಅಂದರೆ ಕಾರ್ನ್ಫ್ಲೋರ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಅದನ್ನು ಕಲಸಿಡೋ ಟೈಮ್ನಲ್ಲೇ ಇವಾಗ ಎಣ್ಣೆನ ನಾನು ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ತಕ್ಷಣ ಇದನ್ನು ಎಲ್ಲದನ್ನು ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರಕ್ಕೆ ಬಿಟ್ಕೊಳ್ರಿ, ಇಲ್ಲ ಅಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ದೂರಕ್ಕೆ ಬಿಟ್ಕೊಬೇಕಾಗತ್ತೆ. ಗೋಬಿನ ಹಾಕಿದ ತಕ್ಷಣವೇ ತಿರುವಾಡೋದಕ್ಕೆ ಹೋಗಬೇಡ್ರಿ, ಯಾಕಂದರೆ ಅದು ಎದ್ದು ಬರೋದಿಲ್ಲ. ಅದಕ್ಕೋಸ್ಕರ ಅದು ಸ್ವಲ್ಪ ಅದು ಎದ್ದು ಬರೋದಕ್ಕೆ ಶುರು ಆಗ್ತದೆ. ಆ ಟೈಮ್ನಲ್ಲಿ ಇದನ್ನು ತಿರುವಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಇದನ್ನು ತೆಗೆದುಬಿಟ್ಟು ಇದನ್ನು ಜಾಲರಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋಕ್ಕೂ ಮುಂಚೆ ಅಂದರೆ ನಾವು ಇದನ್ನು ಗೋಬಿ ಎಲ್ಲ ಹಾಕ್ಕೊಳ್ತೀವಲ್ಲ, ಅದಕ್ಕೂ ಮುಂಚೆ ಒಂದು ಅಡಿಗಡೆ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದರಲ್ಲಿರುವಂಥ ಎಣ್ಣೆ ಅಂಶ ಜಾಸ್ತಿ ಇದ್ದರೆ ಅಂದರೆ ಹಿಡ್ಕೊಂಡಿದ್ರೆ ಅದು ಹೇಳ್ಕೊಳ್ಳುತ್ತೆ. ನಾವು ಗೋಬಿ ಎಲ್ಲ ಫ್ರೈ ಮಾಡಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ತದೆ. ಇಲ್ಲ ಅಂತ ಆದರೆ ಮೇಲ್ಗಡೆಯಿಂದ ಮಾತ್ರ ಕೆಂಪಗಾಗಿರ್ತದೆ, ಒಳಗಡೆಯಿಂದ ಏನು ಬೆಂದೇ ಇರೋದಿಲ್ಲ. ಎಲ್ಲ ಗೋಬಿ ಕೂಡ ಫ್ರೈ ಆದ್ರ ಮೇಲೆ ಲಾಸ್ಟಿಗೆ ಎಲ್ಲ ಗೋಬಿನೂ ಒಂದೇ ಸಲಕ್ಕೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಗೋಬಿ ಫ್ರೈ ಮಾಡಿ ಇಟ್ಟಿರುವಂಥ ಎಲ್ಲ ಗೋಬಿನೂ ಹಾಕ್ಕೊಂಡು ತಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಗರ್ಗರಿ ಆಗುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಡೀಪ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಬಿ ಎಲ್ಲ ಫ್ರೈ ಮಾಡಿದ್ದಾಗಿದೆ. ಇವಾಗ ನಾವು ಗೋಬಿ ಮಂಚೂರಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಕದಡ್ಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ಗೋಬಿ ಮಂಚೂರಿ ಮಾಡೋದಕ್ಕೆ ಒಂದು ಪ್ಯಾನ್ನ ಅಥವಾ ಬಾಣಲೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ರ ಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು 30 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ನಾವು ಫ್ಲೇಮ್ನ ಹೈನಲ್ಲೇ ಇಟ್ಕೊಬೇಕಾಗತ್ತೆ. ಜೊತೆಗೆ ಇವಾಗ 2 ಈರುಳ್ಳಿನ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಾವು ಯಾವಾಗಲೂ ಫ್ರೈಡ್ ರೈಸು, ಮಂಚೂರಿ ಈ ರೀತಿಯಾದಂಥ ಫಾಸ್ಟ್ ಫುಡ್ ಮಾಡಬೇಕಾದ್ರೆ ಫ್ಲೇಮ್ನ ಹೈನಲ್ಲೇ ಇಟ್ಕೊಂಡು ಮಾಡಬೇಕಾಗತ್ತೆ. ಆವಾಗಲೇ ರುಚಿ ಚೆನ್ನಾಗಿ ಬರ್ತದೆ. ಮಂಚೂರಿನಲ್ಲಿ ಯಾವಾಗಲೂ ಸಾಸಸ್ನ ಸೇರಿಸೋದ್ರ ಮೇಲೇ ಡಿಪೆಂಡ್ ಆಗೋದು ಗೋಬಿ ಮಂಚೂರಿ ಯಾವ ರೀತಿ ಆಗುತ್ತೆ ಅನ್ನೋದು. ಇದು ಸರಿಯಾದ ಅಳತೆನಲ್ಲಿ ಇದ್ದರೆ ನಮ್ಮ ಗೋಬಿ ಮಂಚೂರಿ ಪರ್ಫೆಕ್ಟಾಗಿ ಬರ್ತದೆ. 1 ಸ್ಪೂನು ವಿನಿಗರು, 2 ಸ್ಪೂನು ಸೋಯಾ ಸಾಸು, 3 ಸ್ಪೂನು ಗ್ರೀನ್ ಚಿಲ್ಲಿ ಸಾಸು, 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸು, 4 ಸ್ಪೂನ್ ಆಗುವಷ್ಟು ಕೆಚಪ್ಪು ಈ ರೇಷಿಯೋದಲ್ಲಿ ಇರಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಹಾಗೆಯೇ ಕಾಳುಮೆಣಸಿನ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಾರ್ನ್ಫ್ಲೋರ್ನ ನೀರನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರೊಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ದಪ್ಪ ಇದೆ, ಅದಕ್ಕೋಸ್ಕರ ಸ್ವಲ್ಪನೇ ತೆಳ್ಳ ಮಾಡ್ಕೊಳ್ಳೋದಕ್ಕೋಸ್ಕರ
2-3 ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಿಕ್ಸ್ ಮಾಡ್ಕೊಂಡ್ರ ಮೇಲೆ ಇವಾಗ ನಾವು ಆವಾಗಲೇ ಫ್ರೈ ಮಾಡಿಟ್ಟಿರುವಂಥ ಗೋಬಿನೆಲ್ಲ ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ. ಗೋಬಿ ಎಲ್ಲ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಜ್ಯೂಸಿ ಆಗಿರುವಂತಹ ಗೋಬಿ ಮಂಚೂರಿ ಅನ್ನೋದು ರೆಡಿ ಆಗ್ತದೆ. ಇದನ್ನು ಮಿಕ್ಸ್ ಮಾಡ್ಕೊಬೇಕಾದ್ರೆ ನೀವು ಇದಕ್ಕೆ ಮೇಲ್ಗಡೆಯಿಂದ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸೇರಿಸ್ಕೊಬೋದು. ಅದಿಲ್ಲ ಅಂತ ಆದರೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮನೆಯಲ್ಲಿ ಗೋಬಿ ಮಂಚೂರಿ ರೆಡಿ ಆಗಿದೆ. ನಿಮ್ಮನೇಲಿ ಕೂಡ ಗೋಬಿ ಮಂಚೂರಿ ಮಾಡಬೇಕಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಾಗುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಗೋಬಿ ಮಂಚೂರಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಹೇಗಾಗಿತ್ತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿರಿ. ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.